ಪರವಾಗಿ ಒಂದು ಕೃಷಿ ಇಲಾಖೆ ರೇಡಿಯೋ ಸಾಹೇಬರಿಗೆ ಒಂದು ಮನವಿ ಸಲ್ಸಕ್ಕೆ ಬಂದಿದ್ದೀವಿ. ಏನಪ್ಪ ಅಂದ್ರೆ ನಮ್ದು ಮುಂಗಾರಿ ಪ್ರಾರಂಭವಾಯ್ತು. ರೈತರ ಸಮಸ್ಯೆ ನೂರಾರುಗಳದಾವ. ಏನಪ್ಪ ಈಗ ಮುಂಚೂಣಿಯಾಗಿ ಅಂದ್ರೆ ಇನ್ನು ಗೊಬ್ಬರ ಸಮಸ್ಯೆ. ಗೊಬ್ಬರದ ಈ ಇಡೀ ತಾಲೂಕಿನೊಳಗ ಅಂಗಡಿಗಳು ಏನ್ ಮಾಡಕತ್ತಾರಪ್ಪ ಅಂದ್ರ ರೇಟ್ ಹೆಚ್ಚಿ ಕುಡುದು ಅಥವಾ ಗೊಬ್ಬರ ಇಲ್ಲ ಅಂತ ಹೇಳಿ ಹೇಳ್ಕೊತ ಕೂತಾರ. ಅದ್ರಗೋಸ್ಕರ ನಮ್ಮ ರೈತರಿನ್ನ ಕಂಗಾಲಗಡ್ತಾರ. ಈಗ ಪ್ರತಿಯೊಂದಕ್ಕೂ ನಮ್ಮ ಗೊಂಜಾಳಕ್ಕ ಏರಿಯಾ ಒಗೆಲ್ದ ಗೊಂಜಾಳ ಬರಂಗಿಲ್ಲ. ಅದಕ್ಕೆ ಅದನ್ನ ಇಲ್ಲಾಗಿತ್ತಾರ 300, 350, 400 ತನಕ ರೇಟ್ ಹೇಳ್ತಾರೋ. ಅದಕ್ಕೆ ಮತ್ತೆ ಈ DAP ಆಗಲಿ ಮತ್ತೊಂದು ರೇಟ್ ಏರಿಸ್ತಾರೋ. ಮೊದಲ ರಾಜ್ಯ ದೇಶದೊಳಗೆ ಒಂದು ಸ್ವಲ್ಪ ಅಭಾವ ಪರಿಸ್ಥಿತಿ ಐತಿ. ಅಂಥದ್ರೊಳಗೆ ದೊಡ್ಡ ಸಮಸ್ಯೆ ಆಗೋ ಸಂದರ್ಭ ಐತಿ. ಆಗ ಇಡೀ ತಾಲೂಕಿನೊಳಗೆ ಒಬ್ಬರು ಅಂಗಡಿಯವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕಂತ ನಮ್ಮ ADO ಸಾಹೇಬರಿಗೆ ಒತ್ತಾಯ ಮಾಡ್ತೀವಿ. ಆಮೇಲೆ ಈ ತಾಲೂಕಿನೊಳಗ ಈಗ ಅರಿಶಿನ ಬೀಜ ನಿನ್ನೆ ಒಂದು ಮಳೆ ಆಯ್ತು ನಮ್ಮಲ್ಲಿ. ರಾಸ ಸಿಂಪಲ್ ಮೊನ್ನೆ ದಿವ್ಸ 3,000 ಕೊಡ್ತಿದ್ರ. ನಿನ್ನೆ ಮಳೆ ಆಗ್ಪಟ್ಟಿಗೆ ಒಂದ ರಾತ್ರಿಯಾಗ ಅದ ಡಿಗ್ಗ ಅದ ಬೀಜ 4,000 ಹೇಳಕತ್ಯಾರ. ಇದು ರೈತರಿಗೆ ದೊಡ್ಡ ನೋವಿನ ಕತೆ. ಅದಕ್ಕೂ ಒಂದು ಮೂಗುದಾರ ಹಾಕ್ಬೇಕು ಆ ದಲ್ಲಾಳಿಗಳಿಗೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳಕ್ ಇಷ್ಟಪಡ್ತೀವಿ. ಮತ್ತು ಗೊಬ್ಬರ ಸಮಸ್ಯೆ ಮತ್ತು ಮುನ್ಸೂಚನೆಯಾಗಿ ಬೀಜ ಇದನ್ನ ಎಲ್ಲ ತರಿಸಿ ಇಡೀ ರೈತರಿಗೆ ಮುಂಗಾರಿ ಬೆಳಿಲಿಕ್ಕೆ ನಮ್ಮ ತಾಲೂಕಾ ಆಡಳಿತ ಸಹಕಾರ ನೀಡಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ತಾಲೂಕದೊಳಗ ಒಂದು ಕೃಷಿ ಇಲಾಖೆ ತ್ರೋಣ ಈಗ ಬೀಜ ಗೊಬ್ಬರ ಹೆಂಗ್ ಕೊಡ್ತಾರಲ್ಲ ಹಂಗೊಂದು ನಮ್ಗೊಂದು ಗೊಬ್ಬರ ಅಂಗಡಿ ಹಿರೇ ಆಗಲಿ ಯಾಣಾಗಲಿ ನಮ್ಮ ಗೌರ್ಮೆಂಟ್ ಅಂಗಡಿ ತೆಗಿಬೇಕು ಈ ಸಂದರ್ಭದಲ್ಲಿ. ಅಂದಾಗ ನಮ್ಮ ತಾಲೂಕ ಬದುಕಾಕ ಸಾಧ್ಯತೆ. ಗೌರ್ಮೆಂಟ್ ತ್ರೋಣ ಒಂದು ಅಂಗಡಿ ತೆಗಿಬೇಕಂತೇಳಿ ಇವತ್ತು ನಮ್ದು ಒತ್ತಾಯ ಐತಿ. ಇಟ್ಟೆಲ್ಲ ರೈತರು ಬಂದಿದ್ದೀವಿ. ಅದನ್ನ 8 ದಿವಸದೊಳಗೆ ಸಾಹೇಬ್ರ ಒಂದು ಗೊಬ್ಬರ ಅಂಗಡಿ ತೆಗಿಲೇಬೇಕಂತೇಳಿ ನಮ್ಮ ಒತ್ತಾಯ ಐತಿ. ಪ್ರಮುಖ ಬೇಡಿಕೆ ಅಂದರೆ ರಸಗೊಬ್ಬರ ವಿತರಣೆ ಸಮರ್ಪಕವಾಗಿ ಆಗಬೇಕು. ಅದೇ ರೀತಿ ಸರ್ಕಾರಿ ವ್ಯವಸ್ಥೆಯಿಂದ ರಸಗೊಬ್ಬರ ವಿತರಣೆ ಕೇಂದ್ರವನ್ನು ಸ್ಥಾಪನೆ ಮಾಡಬೇಕಂತೇಳಿ ಕೇಳ್ಕೊತಾ ಇದ್ದಾರೆ. ಸೊ ಈಗಾಗಲೇ ನಮ್ಮಲ್ಲಿ ಮಾರ್ಕೆಟ್ ಫೆಡರೇಷನ್ ಮುಖಾಂತರ ನಾವು ಕಾಪು ದಾಸ್ತಾನು ಏನು ಸಂಗ್ರಹಿಸ್ತಿದ್ದೀವಿ. ಅದರ ಮುಖಾಂತರ ಏನಾದರೂ ಕೊಡೋ ಬಗ್ಗೆ ಪ್ರಯತ್ನ ಮಾಡೋಕ್ಕೆ ನಾವು ನಮ್ಮ ಮೇಲಾಧಿಕಾರಿಗಳಿಗೆ ನಾವು ಇಮಿಡಿಯೇಟ್ ಮಾತಾಡಿ ಅದರ ಸುವ್ಯವಸ್ಥೆ ಮಾಡಿಕೊಡ್ತೀವಿ. ಮತ್ತು ಬೀಜ ಮತ್ತು ಗೊಬ್ಬರ ವಿತರಣೆ ಈಗಾಗಲೇ ಬೀಜ ನಮ್ಮ ತಾಲೂಕಿನಾದ್ಯಂತ ನಾವು ಸಂಗ್ರಹಣೆ ಮಾಡ್ಕೋತಾ ಇದ್ದೀವಿ. ಇನ್ನೇನು ಒಂದು ಒಳ್ಳೆಯ ಮಳೆ ಆಯ್ತಂದ್ರೆ ನಾವು ಬಿತ್ತನೆ ವಿತರಣೆಗೆ ನಾವು ತಾಲೂಕಿನಾದ್ಯಂತ ಚಾಲನೆ ಕೊಡ್ತೀವಿ. ಅದೇ ರೀತಿ ಗೊಬ್ಬರವನ್ನು ನಾವು ವಿಜಿಲೆನ್ಸ್ ಮುಖಾಂತರ ಆಗಲಿ ಮತ್ತು ನಮ್ಮ ಲೋಕಲ್ ಅಧಿಕಾರಿಗಳ ಮುಖಾಂತರ ಆಗಲಿ ಅವರು ಮನದಟ್ಟಾಗಂಗೆ ನಾವು ಏನು ಕ್ಷೇತ್ರ ಮಟ್ಟದಲ್ಲಿ ಇನ್ನೂ ಹೆಚ್ಚಿನ ಕಾರ್ಯವನ್ನು ನಿರ್ವಹಿಸಿ ಸೂಕ್ತ ರೀತಿಯಲ್ಲಿ ವಿತರಣೆ ಆಗುವಂತೆ ನಾವು ಕ್ರಮ ಕೈಗೊಳ್ತೀವಿ. ಓಕೆ.